ಇಡೀ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಒಂದು ಸಣ್ಣ ಅನ್ಯಾಯ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಯಾವ ಕಾರಣಕ್ಕೂ ಕೂಡ ಅವತ್ತು ಇಡೀ ಕ್ಯಾಂಪಸ್ನಲ್ಲಿ ಒಂದು ತರಗತಿಯೂ ಆಗದೇ ಇರುವಂತಹ ವಾತಾವರಣ ನಿರ್ಮಿಸುವಂತಹ ಶಕ್ತಿ, ನಿರ್ಮಿಸುವಂತಹ ಸಂಘಟನಾ ಚಾತುರ್ಯ ಸಿದ್ದನಗೌಡರಲ್ಲಿ. ನಾನು ಆಕ್ಚುಲಿ ಮಾತಾಡೋದಕ್ಕೆ ಮೋಹನ್ ಶಿವಾನಂದ್ ಏನು ಉಳಿಸಿಲ್ಲ. ನನ್ನ ಇದನ್ನೆಲ್ಲ ಕಬ್ಜಾ ಮಾಡಿಬಿಟ್ಟು ನಾನೇನೇನು ಮಾತಾಡ್ಬೇಕು ಅಂತಿದ್ನೋ ಅದನ್ನೆಲ್ಲ ಅವ್ರು ಮುಂಚೆನೆ ಮಾತಾಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ನನ್ನ ಹೊರೆ ಕಡಿಮೆ ಮಾಡಿದ್ದಾರೆ. ಎರಡನೇದು, ನಿಜವಾಗ್ಲೂ ಇವನಿಗೆ ಮಾತಾಡಕ್ ಬರಲ್ಲ ಅಂತ ಚೆನ್ನಾಗಿ ಪ್ರೂವ್ ಮಾಡ್ಕೋಬಹುದು ಅಂತ ಒಂದು ಇದನ್ನು ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ನಿಜವಾಗ್ಲೂ ಮಾತಾಡಕ್ ಬರಲ್ಲ. ಸೊ ಹಾಗಾಗಿ ನನಗೆ ಒಂದಂತೂ ಬಹಳ ಸಂತೋಷದ, ತುಂಬಾ ಹೃದಯಪೂರ್ವಕವಾಗಿ ಸಂತೋಷದ ವಿಚಾರ ಅಂತಂದ್ರೆ, ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಸಿದ್ದನಗೌಡರಿಗೆ ಬಂದಿದ್ದು, ಅವರಿಗೆ ಸಂದಿದ್ದು ಈ ವರ್ಷ ಬಹಳ ಪ್ರಶಸ್ತಿಗೆ ಎಷ್ಟು ಅರ್ಹತೆ ಬಂತೋ ಹಾಗೇನೆ ಅತ್ಯಂತ ಅರ್ಹ ವ್ಯಕ್ತಿಗೆ, ನಮ್ಮ ಜೊತೆಗೆ ಇರುವಂತಹ ಅತ್ಯಂತ ಅರ್ಹ ವ್ಯಕ್ತಿಗೆ ಈ ವರ್ಷದ ಪ್ರಶಸ್ತಿ ಸಂದಿದೆ ಅಂತ ಅನ್ನೋದು ನನಗೆ ಬಹಳ ಬಹಳ ಮೆಚ್ಚುಗೆ ಆದಂತಹ ವಿಚಾರ. ಆ ವಿಚಾರಕ್ಕೆ ನಾನು ನಿಜವಾಗ್ಲೂ ಸಿದ್ದನಗೌಡರಿಗೆ ಅಭಿನಂದಿಸೋದಕ್ಕಿಂತ ಹೆಚ್ಚಾಗಿ ಇವತ್ತು ನನಗೆ ಗೊತ್ತಾಯಿತು ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ಯಾರ್ಯಾರು ಇದ್ದರು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಮರಳು ಸಿದ್ದಯ್ಯನವ್ರಿಗೆ, GN ಮೋಹನ್ಗೆ, ಸುಳಿಭಾವಿಗೆ, ಬಸವರಾಜ್ ಸುಳಿಭಾವಿ, ಮತ್ತೆ ಇನ್ಯಾರಿದ್ರು, ಎಲ್ಲರಿಗೂ ಕೂಡ ಆಯ್ಕೆ ಸಮಿತಿಯಲ್ಲಿ ಇದ್ದಂತಹ ಎಲ್ಲರಿಗೂ ಕೂಡ ತುಂಬಾ ಅರ್ಹ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು ಅವರನ್ನ ಅಭಿನಂದಿಸ್ತೀನಿ. ಅದರ ಜೊತೆಗೆ ಸಿದ್ದನಗೌಡರಿಗೆ ಬಹಳ ಸಾಧ್ಯೋಕ್ತವಾಗಿ ಸಂದಿದೆ ಅಂತನ್ನುವ ಒಂದು ಖುಷಿಯನ್ನ ಅವ್ರ ಜೊತೆಗೆ ಹಂಚ್ಕೊಳ್ತೀನಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನಗೆ ಸಿದ್ದನಗೌಡರ ಅವರು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ MA ಮಾಡ್ತಾ ಇದ್ದಾಗ ಅವರ ಚಟುವಟಿಕೆಗಳು ಹೇಗಿತ್ತು ಅಂತಂದ್ಬಿಟ್ಟು ಅವರಿಂದನೂ ಕೂಡ ನನಗೆ ಗೊತ್ತಾಗಿದೆ. ಜೊತೆಗೆ ಅವರ ಆ ಧಾರವಾಡದ ಬಳಗ ಇದೆಯಲ್ಲ, ಆ ಬಳಗದಿಂದನೂ ಸಾಕಷ್ಟು ಗೊತ್ತಾಗಿದೆ. ಒಂದೇ ಒಂದು ದಿನ ಇಡೀ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಒಂದು ಸಣ್ಣ ಅನ್ಯಾಯ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಯಾವ ಕಾರಣಕ್ಕೂ ಕೂಡ ಅವತ್ತು ಇಡೀ ಕ್ಯಾಂಪಸ್ನಲ್ಲಿ ಒಂದು ತರಗತಿಯೂ ಆಗದೇ ಇರುವಂತಹ ವಾತಾವರಣ ನಿರ್ಮಿಸುವಂತಹ ಶಕ್ತಿ, ನಿರ್ಮಿಸುವಂತಹ ಸಂಘಟನಾ ಚಾತುರ್ಯ ಸಿದ್ದನಗೌಡರಲ್ಲಿ. ಬಹುಶಃ ವರ್ಷಕ್ಕೆ 365 ದಿವಸದಲ್ಲಿ ಒಂದು 200ರಿಂದ 220 ದಿವಸ ಯೂನಿವರ್ಸಿಟಿ ಕೆಲಸ ಮಾಡುತ್ತೆ ಅಂತಂದ್ರೆ, ಅದರಲ್ಲಿ 100ರಿಂದ 120 ದಿವಸ ಸಿದ್ದನಗೌಡರ ವಿದ್ಯಾರ್ಥಿ ಹೋರಾಟಗಳಲ್ಲಿ ಕಳೆದೋಗ್ಬಿಡು. ಅಷ್ಟು ದೊಡ್ಡ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಇಡೀ ವಿಶ್ವವಿದ್ಯಾನಿಲಯದ ಯಾವುದೇ ಸಣ್ಣ ಅಶಿಸ್ತಿನ ಕಾರಣಕ್ಕೆ ಏನಾದ್ರು ಅನ್ಯಾಯ ಆಯಿತು ಅಂತಂದ್ರೆ ಪ್ರತಿಭಟನೆ ಖಂಡಿತವಾಗ್ಲೂ ಶತಸಿದ್ಧ ಅನ್ನೋದು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಒಂದು ಸಾರಿ ಸಿದ್ದನಗೌಡ್ರೆ ಹೇಳಿದ್ರ ಅಥವಾ ಶಂಕರ್ ಹಲಗತ್ತಿ ಅವ್ರು ಹೇಳಿದ್ರ, ನನಗಿನ್ನೂ ನೆನಪಿಲ್ಲ. ಪ್ರೊಫೆಸರ್ MM ಕಲಬುರ್ಗಿ ಅವರು ಒಂದ್ಸರಿ ಸಿದ್ದನಗೌಡ ಬರೀಲಿ ಅಂತಂದ್ರೆ, ನೀನ್ ನಾಳೆ ಏನಾದ್ರು ಹೋರಾಟ ಐತನ? ಇಲ್ಲ ಸರಿ, ನೀವು ಆಲೋಚನೆ ಮಾಡಿಲ್ರಿ ಅಂತ. ಹಂಗಾದ್ರೆ ಒಂದು ಕೆಲಸ ಮಾಡು, ನಾಳೆ ಯಾವ ಕಾರಣಕ್ಕೂ ಕೂಡ ಅದು ಏನಾದ್ರು ಹೋರಾಟ ಇದ್ರೆ ಅದು ನಾಡಿದ್ದಕ್ಕೆ ಬೇಕಾದ್ರೆ ಪೋಸ್ಟ್ಪೋನ್ ಮಾಡ್ಕೊ. ನಾಳೆ ಒಂದು ಬಹಳ ಇಂಪಾರ್ಟೆಂಟ್ ಕಾರ್ಯಕ್ರಮ ಐತಿ,
ಅದಕ್ಕೆ ಮತ್ತೆ ನೀನು ಹೋರಾಟ ಗಿರಾಟ ಅಂದು ವಿದ್ಯಾರ್ಥಿಗಳು ಚಳವಳಿ ಕುಂತ್ರು ಧರಣಿ ಕುಂತ್ರು ಹಂಗೆ ಹಿಂಗೆ ಮಾಡ್ಬೇಡ, ಮತ್ತೆ ಈಗಲೇ ಹೇಳಿದನ್ನು ನೋಡು ಅಂತಂದು ಹೇಳಿ ಕಳಿಸಿದ್ರಂತ. ಅಷ್ಟರ ಮಟ್ಟಿಗೆ ಮೋಸ್ಟ್ ಪಾಪ್ಯುಲರ್ ಅನ್ಪಾಪ್ಯುಲರ್ ಆಗಿ ಇದರಲ್ಲಿ ಧಾರವಾಡ ಯೂನಿವರ್ಸಿಟಿಯಲ್ಲಿ. ಆಮೇಲೆ ನಿಜಕ್ಕೂ ಅಷ್ಟೆಲ್ಲ ಚಳುವಳಿಗಳು ಅಷ್ಟೆಲ್ಲ ವಿದ್ಯಾರ್ಥಿ ಹೋರಾಟಗಳು ನಡೀತಾ ಇದ್ರೂ ಕೂಡ ಒಬ್ಬ ಪ್ರೊಫೆಸರ್ ಕೂಡ ಇವ್ರ ಮೇಲೆ ನಿಜಕ್ಕೂ ಸಿಟ್ಟು, ಒಂದು ಒಳಗಿಂದ ಬರುವಂತ ಸಿಟ್ಟನ್ನ ಯಾವತ್ತೂ ತೋರಿಸಿಲ್ಲ, ಅದ್ರ ಬದಲಿಗೆ ಆತ್ಮೀಯತೆಯನ್ನೇ ತೋರಿಸಿದ್ದಾರೆ ಅಂತ ಅನ್ನೋದಕ್ಕೆ ಒಂದು ಬಹಳ ದೊಡ್ಡ ಕಾರಣ ಏನಂತಂದ್ರೆ ಇವರು ಮಾಡಿದಂತ ವಿದ್ಯಾರ್ಥಿ ಹೋರಾಟಗಳೆಲ್ಲವೂ ಕೂಡ ಆ ಯೂನಿವರ್ಸಿಟಿಯಲ್ಲಿ GN ಮೋಹನ್ ಅವರು ಮೊದಲೇ ಹೇಳಿದಾಗೆ ನ್ಯಾಯಬದ್ಧವಾದಂತಹ ಮತ್ತು ತಾತ್ವಿಕವಾದಂತಹ ಹೋರಾಟಗಳಾಗಿದ್ರಿಂದ ಆ ಹೋರಾಟದಲ್ಲಿ ಇರುವಂತಹ ನಿಲುವುಗಳು ಅಲ್ಲಿಯ ಪ್ರೊಫೆಸರ್ಸ್ಗಳಿಗೆ ಮತ್ತೆ ಅಲ್ಲಿಯ ಇವರುಗಳಿಗೆ ಎಲ್ಲರಿಗೂ ಕೂಡ ಬಹಳ ಮೆಚ್ಚುಗೆಯಾಗಿ VCಗೆ ಬಹಳ ದೊಡ್ಡ ತಲೆನೋವಾಗುವಂತಹ ಇದಾಗಿರ್ತಿತ್ತು. ಸೊ ಹಾಗಾಗಿ ನೋಡಿ, ಅವರು MA ಮುಗಿಸಿ ಎಲ್ಲ ಆದ್ಮೇಲೂ ಕೂಡ ಮತ್ತೆ ಕೂಡ ಕ್ಯಾಂಪಸ್ ಇಂದ ಹೊರಗಡೆ ಬಂದ ಮೇಲೂ ಕೂಡ 1 ವರ್ಷ 2 ವರ್ಷ ವಿದ್ಯಾರ್ಥಿಗಳನ್ನ ಸಂಘಟಿಸಿ ಆ ಹೋರಾಟಗಳನ್ನ ಅಲ್ಲೇನೆ ಅದೇ ಕ್ಯಾಂಪಸ್ನಲ್ಲೇ ಮುಂದುವರಿಸ್ತಾ ಇದ್ರು ಅನ್ನೋದು ಕೂಡ ಹೌದು. ಆಗ ಯಾವ ಪ್ರೊಫೆಸರ್ ಅಂತ ನಾನು ಮರ್ತು ಹೋಗಿದ್ದೀನಿ, ಅವರು ಇವರ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಇರ್ಬೋದು, ಅವರು ಕರೆದ್ಬಿಟ್ಟು ಆಯ್ತು ನೀನು ಹೋರಾಟ ಗಿರಾಟ ಎಲ್ಲ ಮಾಡ್ತಾ ಇದ್ದಿ ಮಾಡು, ಈಗ ಇದೇ ಯೂನಿವರ್ಸಿಟಿ ಒಳಗೆ ನಿನಗೆ ಒಂದು ಉಪನ್ಯಾಸಕ ಹುದ್ದೆ ಖಾಲಿ ಇದೆ, ನೀನು ಅಪ್ಲೈ ಮಾಡು, ನಿನಗೆ ಸಿಗುತ್ತೆ ಅಂತಂದ್ರೆ ಇವರು ಆಲೋಚನೆ ಮಾಡ್ತೀನಿ ಸರ್ ಅಂತ ಬಂದ್ಬಿಡ್ತಾರೆ. ಆಮೇಲೆ 2 ದಿವಸ ಆದ್ರೂ 3 ದಿವಸ ಆದ್ರೂ ಬರ್ಲಿಲ್ಲ. ಮತ್ತೆ ಕರೆಸಿ ಏನು ಅಂತಂದ್ರೆ, ಇನ್ನು ನಾನು ಹೋರಾಟ ಮಾಡ್ಕೊಂಡ್ರೆ ಇರ್ತೀನಿ ರೀ, ನನಗೆ ಮತ್ತು ಉಪನ್ಯಾಸ ಹುದ್ದೆ ಅದು ಇದು ಬ್ಯಾಡ್ರಿ, ನಾನು ಕಟ್ ಹಾಕ್ಬೇಡ್ರಿ ಸರ್, ದಯವಿಟ್ಟು ಕ್ಷಮಿಸ್ರಿ ಅಂತ. ಸೊ ತಾನಾಗಿ ಬಂದಂತಹ ಒಂದು ಉಪನ್ಯಾಸಕ ಹುದ್ದೆಯನ್ನು ಕೂಡ ತ್ಯಜಿಸಿ ಒಟ್ಟು ಹೋರಾಟಕ್ಕೆ ತನ್ನನ್ನು ತಾನು ಮುಡಿಪಾಗಿ ಇಟ್ಟುಕೊಂಡಂತಹ ಒಬ್ಬ ಸಿದ್ದನಗೌಡ ಪಾಟೀಲ್ರಿಗೆ ಸಂಗೊಳ್ಳಿ ರಾಯಣ್ಣನಂತಹ ಪ್ರಶಸ್ತಿ ಅನ್ವರ್ಥ ಅಂತಾನೆ ಅನಿಸ್ತದೆ. ಅದಾದ ನಂತರ ಅದರ ಜೊತೆಗೇನೆ ಅವರು ಇದರಲ್ಲಿ ಇದ್ದಾಗಲೇನೆ ಅವರು ಇಟ್ಟಾದ ಸಂಘಟನೆ ಮೂಲಕ ನೂರಾರು ಇವುಗಳನ್ನ ಬೀದಿ ನಾಟಕಗಳನ್ನ ಮಾಡಿಸಿ ಇಡೀ ಧಾರವಾಡದಲ್ಲಿ ಒಂದು ದೊಡ್ಡ ತಂಡವನ್ನೇ ಸೃಷ್ಟಿ ಮಾಡಿದ್ರು. ಅದರಲ್ಲಿ ಹೆಣ್ಣು ಮಕ್ಕಳು ಕೂಡ ಸಿದ್ದನಗೌಡರು ಕರೆದಿದ್ದಾರೆ ಅಂತಂದ್ರೆ ರಾತ್ರಿ 11 ಗಂಟೆಗಾದ್ರೂ ಸಹಿತ ಬಂದು ಅಲ್ಲಿಗೆ ಇಡೀ ಎಲ್ಲೆಲ್ಲಿ ಯಾವ್ಯಾವ ಹಳ್ಳಿಗೆ ಹೋಗ್ಬೇಕು ಹೋಗಿ ನಾಟಕ ಮಾಡ್ಕೊಂಡು ಬರುವಂತಹ ಒಂದು ಇವರ ಒಬ್ಬ ಆತ್ಮೀಯ ಶಿಷ್ಯ ಇದ್ದಾರೆ ಸನ್ಮತಿ ಅಂತ. ಅವರು ನೆನ್ನೆ ಮಾತಾಡ್ತಾ ಇದ್ರು ನನ್ನ ಜೊತೆಗೆ. ಮಾತಾಡ್ತಾ ಇದ್ದಾಗ ನಾವು ಸಿದ್ದನಗೌಡರು ಇದನ್ನ ಮಾಡಿದಾಗ, ಅವರು ನಾಟಕಗಳನ್ನ ಮಾಡಿಸ್ತಾ ಇದ್ದಾಗ, ಬೀದಿ ನಾಟಕಗಳನ್ನ ಮಾಡಿಸ್ತಾ ಇದ್ದಾಗ ಯಾವ ರೀತಿಯಲ್ಲಿ ನಾವೆಲ್ಲ ತೊಡಗಿಸ್ಕೋತಾ ಇದ್ವಿ ಅಂತಂದ್ಬಿಟ್ಟು ಬಹಳ ಅದ್ಭುತವಾಗಿ ಹೇಳಿದ್ರು. ಅವರು ಇವತ್ತು ಬರ್ಬೋದಾಗಿತ್ತು, ಬಟ್ ಯಾವುದೋ ಒಂದು ಅವ್ರಿಗೆ ರಿಹರ್ಸಲ್ ಅದು ಇದು ಇರೋದ್ರಿಂದ ಅವರು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಅನ್ಕೊಳ್ತೀನಿ. ಅಂಥ ಒಬ್ಬ ಅದಾದ ನಂತರದಲ್ಲಿ ಅವರು CPIನಲ್ಲಿ ಸಂಪೂರ್ಣವಾಗಿ ತಾತ್ವಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ತೊಡಗಿಸ್ಕೊಂಡು ಸಾಕಷ್ಟು ಹೋರಾಟಗಳನ್ನ ಹಮ್ಮಿಕೊಂಡು, ಅದರಲ್ಲೂ ಬಹಳ ಮುಖ್ಯವಾಗಿ ಮಾಗೂರ್ ನೋವೆ ಹೋರಾಟ, ಆ ಹೋರಾಟಗಳನ್ನ ಹಮ್ಮಿಕೊಂಡು ಸಂಘಟಿಸಿ ಅಲ್ಲಿಂದ ಮುಂದಕ್ಕೆ ಇಲ್ಲಿಯವರೆಗೂ ಅವರು ಬೆಳ್ಕೊಂಡು ಬಂದಿರೋದು ನಿಜಕ್ಕೂ ಕೂಡ ಒಬ್ಬ ಸೈದ್ಧಾಂತಿಕವಾಗಿ ಬದ್ಧತೆ ಇರುವಂತಹ, ಸೈದ್ಧಾಂತಿಕವಾಗಿ ಸ್ಪಷ್ಟತೆ ಇರುವಂತಹ ಸಿದ್ದನಗೌಡ ಪಾಟೀಲ್ರಿಗೆ ಈ ಒಂದು ಪ್ರಶಸ್ತಿ ಸಂದಿರುವುದು ಬಹಳನೇ ಆತ್ಮೀಯವಾದ ಬಟ್ ಶ್ಲಾಘನೀಯವಾದ ಮತ್ತು ಅನ್ವರ್ಥವಾದ ವಿಚಾರ ಅಂತಂದ್ಬಿಟ್ಟು ನಾನು ಯಾಕಿಷ್ಟನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಮತ್ತೂ ಒಂದು ಕಾರಣ ಇದೆ. ಇಲ್ಲಿ ಆ ಆಯ್ಕೆ ಸಮಿತಿಯ ಸದಸ್ಯರುಗಳು ಇಲ್ಲೇ ಇದ್ದಾರೆ. ಇವರೆಲ್ಲರೂ ಕೂಡ ನಮ್ಮ
ಆತ್ಮೀಯವಾಗಿ ನಮ್ಮ ಜೊತೆಗೆ ನಾವೆಲ್ಲ ಜೊತೆಗೆ ಓಡಾಡ್ಕೊಂಡಿರೋರೇ. ಬಹಳ ಮುಖ್ಯವಾಗಿ ಶಿವಾನಂದು ಒಂದು ಮಾತನ್ನ ಮುಂಚೆನೆ ಅವರ ಪ್ರಾಸ್ತಾವಿಕ ನುಡಿಯಲ್ಲಿ ಒಂದು ಮಾತನ್ನ ಹೇಳಿದ್ರು. ಸಿದ್ದನಗೌಡರಿಗೆ ಬಹಳಷ್ಟು ಪ್ರಶಸ್ತಿಗಳು ಏನೋ ಅರಸಿ ಬಂದು ಅವ್ರು ಯಾವುದನ್ನು ಒಪ್ಪಲಿಲ್ಲ, ಇದನ್ನು ಒಪ್ಕೊಂಡಿದ್ದಾರೆ ಅಂತ. ಇದರಲ್ಲಿ ಬಹಳ ದೊಡ್ಡ ಅರ್ಥ ಇದೆ. ನಾನು ಅದೇ ಪ್ರಶ್ನೆಯನ್ನ ಇಲ್ಲಿ ಒಂದು ಸೂಕ್ಷ್ಮವಾಗಿ ಇದನ್ನ ಮಾಡ್ತೀನಿ. ಪ್ರಶಸ್ತಿ ನಾನು ನಿನ್ನೆ ಹೌದು ಸಿದ್ದನಗೌಡರ ಬಗ್ಗೆ ಮಾತಾಡಬೇಕು, ಈ ಪ್ರಶಸ್ತಿ ಬೇರೆ ಯಾರಿಗೆ ಬಂದಿದೆ, ಯಾರ್ಯಾರಿಗೆ ಬಂದಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಇದನ್ನ ನೋಡಿದಾಗ ಮೊಟ್ಟ ಮೊದಲು ಅದನ್ನ ಸ್ಥಾಪನೆ ಮಾಡಿದ 2013 ಸ್ಥಾಪನೆ ಮಾಡಿದಾಗ ಆ ವರ್ಷನೇ ವಾಟಾಳ್ ನಾಗರಾಜ್ ಅವರಿಗೆ ಬಂತು. ಆನಂತರ BT ಲಲಿತಾ ನಾಯಕ್ ಅವರಿಗೆ ಆ ಪ್ರಶಸ್ತಿ ಸಂದಾಯ ಆಗಿದೆ. ಆನಂತರ ಕೀರ್ತಿನಾಥ್ ತುತ್ಕೋಟಿ ಅವರಿಗೆ ಆ ಪ್ರಶಸ್ತಿ ಸಂದಾಯ ಆಗಿದೆ. ಹಾಗೇನೆ SR ಹಿರೇಮಠರಿಗೆ ಆ ಪ್ರಶಸ್ತಿ ಸಂದಾಯ ಆಗಿದೆ. ನನಗೆ ವಾಟಾಳ್ ಅವರು ಅಥವಾ BT ಲಲಿತಾ ನಾಯಕ್ ಅವರು ಅಥವಾ ತುತ್ಕೋಟಿಯವರು ಇವರುಗಳು ಆ ಪ್ರಶಸ್ತಿಯನ್ನ ಹೇಗೆ ಸ್ವೀಕರಿಸಿದ್ರು ಹೇಗೆ ಅಂತ ಅನ್ನೋದು ನನಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ SR ಹಿರೇಮಠರ ಜೊತೆಗೆ ನಾನು ದಿನಗಟ್ಲೆ ಕೂತು ಅವರ ಬದುಕು ಮತ್ತು ಹೋರಾಟದ ಬಗ್ಗೆ ಸುದೀರ್ಘವಾಗಿ ಅವ್ರ ಜೊತೆಗೆ ಒಂದು ಸಂವಾದ ನಡೆಸಿದ್ದೇನೆ. SR ಹಿರೇಮಠರಿಗೆ ಈ ಪ್ರಶಸ್ತಿ ಬಂದದ್ದು ಅವರು ಹೇಗೆ ಸ್ವೀಕರಿಸಿದ್ರು ಅಂತನ್ನುವ ಒಂದು ಇದನ್ನ ವಿಚಾರ ಬಂದಾಗ ಅವರು ಇಲ್ರಿ ಒಂದು ಸ್ವಲ್ಪ ನನಗೆ ಮೊದಲಿಗೆ ಮುಜುಗರ ಆಯ್ತು. ಆದ್ರೆ ಬಹಳಷ್ಟು ಜನ ಇಲ್ಲ, ಇದು ಆ ರೀತಿ ಪ್ರಶಸ್ತಿ ಅಲ್ಲ, ನಿಮಗೆ ಇದನ್ನ ಮಾಡೋದಂತ ಪ್ರಶಸ್ತಿ ಅಲ್ಲ, ಹಂಗೆ ಹಿಂಗೆ ಅಂತಂದು ನಿಮಗೆ ಹೇಳಿ ಇದು ಮಾಡಿದ್ರಿಂದ ನಾನು ಈ ಪ್ರಶಸ್ತಿನ ನಾನು ತಗೊಂಡೆ ಅಂತ. ಈ ಮುಜುಗರ ಅನ್ನುವ ವಿಚಾರ ಯಾಕೆ ಬರುತ್ತೆ ಅಂತಂದ್ರೆ, ಈ ವಿಚಾರ ಈ ಪ್ರಶಸ್ತಿಯನ್ನ ಸ್ವೀಕರಿಸಬೇಕೋ ಬೇಡವೋ, ಒಪ್ಪಿಕೊಳ್ಳಬೇಕೋ ಬೇಡವೋ ಅನ್ನುವ ಒಂದು ಸಂದಿಗ್ಧ ಸಿದ್ದನಗೌಡರಲ್ಲೂ ಕೂಡ ಖಂಡಿತವಾಗ್ಲೂ ಉಂಟಾಗಿರುತ್ತೆ ಅನ್ನೋದು ನನಗೆ ಗೊತ್ತು. ನನ್ನ ನಂಬಿಕೆ ಅಲ್ಲ ಇದು, ನನಗೆ ಗೊತ್ತು. ಅವರ ಮನಸ್ಥಿತಿ ಆ ಪ್ರಶಸ್ತಿ ಘೋಷಣೆ ಆದಾಗ, ಪ್ರಕಟವಾದಾಗ ಅವರ ಮನಸ್ಸಿನಲ್ಲಿ ಉಂಟಾಗಿರುವಂತಹ ತುಮುಲುಗಳು, ತುಯಿದಾಟಗಳು ಏನು ಅಂತಂದ್ಬಿಟ್ಟು ನಾನು ಖಂಡಿತವಾಗ್ಲೂ ಬಹಳ ನಿಖರವಾಗಿ ನಾನು ಊಹಿಸಬಲ್ಲೆ. ಸೊ ಹಂಗಾಗಿ ಆ ರೀತಿಯ ತುಮುಲ ಇತ್ತು ಅನ್ನುವ ನಂಬಿಕೆ ನನ್ನಲ್ಲಿದೆ ಅಂತ ನಾನು ಹೇಳ್ತಾ ಇಲ್ಲ. ಖಂಡಿತ ಅವರಲ್ಲಿ ಅದಾಗಿರುತ್ತೆ. ಯಾಕೆ ಅಂತಂದ್ರೆ, ಯಾವುದೇ ಒಂದು ಪ್ರಭುತ್ವ, ಸರ್ಕಾರ ಅಲ್ಲ, ಯಾವುದೇ ಒಂದು ಪ್ರಭುತ್ವ, ಸ್ಟೇಟ್, ಅದು ಒಂದು ಪ್ರಶಸ್ತಿಯನ್ನ ಒಬ್ಬ ಅರ್ಹ ವ್ಯಕ್ತಿಗೋ ಇನ್ಯಾರಿಗೋ ಕೊಡುತ್ತೆ ಅಂತಂದ್ರೆ, ಅದನ್ನ ಸ್ಥಾಪನೆ ಮಾಡಿದೆ ಅಂತ ಅಂದ್ರೇನೆ ಅದಕ್ಕೆ ಒಂದು ಬಹುಶಃ ಒಂದು ಸದುದ್ದೇಶದ ಒಂದು ಇದರಲ್ಲೇನೆ ಒಂದು ಹುನ್ನಾರವೂ ಇರ್ತದೆ. ಅದು ಬಹಳ ಮುಖ್ಯ. ಆ ಹುನ್ನಾರ ಏನಪ್ಪಾ ಅಂತಂದ್ರೆ, SR ಹಿರೇಮಠರ್ ಅಂತವ್ರು, BT ಲಲಿತಾ ನಾಯಕ್ ಅಂತವ್ರು, ಸಿದ್ದನಗೌಡರು ಅಂತವ್ರು ಅವ್ರನ್ನ ಸ್ವಲ್ಪ ಬಾಗಿಸಿ ಅವರ ಇದನ್ನ ಏನೋ ಒಂದ್ ರೀತಿ ಕನ್ಫಾರ್ಮಿಟಿ ಅನ್ನ ಪಡೆಯುವಂತಹ ಒಂದು ಉದ್ದೇಶ ಕೂಡ ಸರ್ಕಾರಕ್ಕೆ ಇರುತ್ತೆ. ಗುಂಡಣ್ಣ ಇಲ್ಲಿ ಕೂತಿದ್ದಾರೆ, ಅವ್ರಿಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಾಗ ಅವ್ರಿಗೂ ಕೂಡ ಈ ತುಮುಲ ಆಯ್ತು. ನಾನು ಬಹುಶಃ ಸಿದ್ದನಗೌಡರು ಅಲ್ಲದೆ ಬೇರೆ ಯಾರಿಗೋ ಪ್ರಶಸ್ತಿ ಬಂದಿದ್ರೆ ನಾನು ಈ ಪ್ರಶ್ನೆ ನನ್ನಲ್ಲಿ ಉದ್ಭವವೇ ಆಗ್ತಾ ಇರ್ಲಿಲ್ಲ. ಒಂದು ಪ್ರಭುತ್ವ ಘೋಷಿಸುವಂತಹ ಪ್ರಶಸ್ತಿಯನ್ನ ಸಿದ್ದನಗೌಡರು ಅಕ್ಸೆಪ್ಟ್ ಮಾಡ್ತಾರೆ ಅಂತಂದ್ರೆ, ಸೊ ಅವರ ತುಮುಲಗಳೇನು ಅಂತ ಅಂದ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಪ್ರಶ್ನೆಯನ್ನ ನಾನು ಇದು ಮಾಡ್ತೀನಿ. ಆದ್ರೆ ಒಂದಂತೂ ನಿಜ, ಯಾವುದೋ ಕಾರಣಕ್ಕೋಸ್ಕರ, ಯಾವುದೋ ಒಂದು ತಾವೇ ಹಮ್ಮಿಕೊಂಡಿರುವಂತಹ ಒಂದು ಕಾರ್ಯಕ್ರಮಕ್ಕೋಸ್ಕರ ಅಥವಾ ಇನ್ನೊಂದು ಯಾವುದೋ ಉದ್ದೇಶಕ್ಕೋಸ್ಕರ ಪ್ರಶಸ್ತಿಯಲ್ಲಿ ಸಿಗುವಂತಹ ಹಣ ಏನಿದೆಯಲ್ಲ ಅದು ಬಹಳ ಮುಖ್ಯ ಆಗ್ತದೆ. ಆ ಹಣವನ್ನ
ತೆಗೆದುಕೊಂಡು ಈ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ, ನಮ್ಮ ಯಾವುದೋ ಒಂದು ಹೋರಾಟಕ್ಕೆ ಚಾಲನೆ ಕೊಡೋಣ, ಅಲ್ಲಿಗೆ ಫಂಡಿಂಗ್ ಮಾಡೋಣ ಅಂತ ಅನ್ನುವುದು ಪ್ರತಿಯೊಬ್ಬ ಸಿದ್ದನಗೌಡರು ಮಾತ್ರ ಅಲ್ಲ, ಪ್ರತಿಯೊಬ್ಬ ನೈಜ ಹೋರಾಟಗಾರನ ಒಂದು ಇದಾಗಿರುತ್ತದೆ. ಹಾಗಾಗಿನೇ ಅವ್ರು ಇದು ಮಾಡ್ತಾರೆ. ಆದ್ರೆ ಸರ್ಕಾರಿ ಪ್ರಶಸ್ತಿ ಅಂತ ಅನ್ನುವಾಗ ನಮ್ಮಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಸರ್ಕಾರದಿಂದ ಒಂದು ಬರುವಂತಹ ರೆಕಗ್ನಿಷನ್ನೇ ಏನಿದೆಯಲ್ಲ, ಆ ರೆಕಗ್ನಿಷನ್ ಅದು ಪ್ರಭುತ್ವದ ಅಥವಾ ಸ್ಟೇಟ್ ನ ಒಂದು ರೆಕಗ್ನಿಷನ್ ಅಂತ ಅನ್ನೋದೇನೆ ಒಂದು ರೀತಿಯ ನಮ್ಮನ್ನ ಗೊಂದಲಕ್ಕೆ ಉಂಟು ಮಾಡುತ್ತೆ. ಇದು ಯಾಕೆ ಅಂತಂದ್ರೆ, ನಮ್ಮಲ್ಲಿ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದರೆ, ನಮ್ಮಲ್ಲಿ 1947ರಲ್ಲಿ ಒಂದು ಮಾತನ್ನ ಹೇಳಿದ್ರು, ನಮಗೆ ಇಂದು ರಾಜಕೀಯ ಪ್ರಜಾಪ್ರಭುತ್ವ ಬಂದಿದೆ, ಸಾಮಾಜಿಕ ಪ್ರಜಾಪ್ರಭುತ್ವ ಬಂದಿಲ್ಲ ಅಂತ ಅನ್ನುವ ಮಾತನ್ನ. ಈ ಸಾಮಾಜಿಕ ಪ್ರಜಾಪ್ರಭುತ್ವ ಇದ್ದಾಗ ಆಗ ಸ್ಟೇಟ್ ಪ್ರಭುತ್ವ ಅಂತ ಅನ್ನೋದು ಕೂಡ ಒಂದು ನೈತಿಕ ಬದ್ಧತೆಯಲ್ಲಿ ಇರ್ತದೆ. ಆದ್ರೆ ನಮಗೆ ಈಗ ಈ ಹೋರಾಟಗಾರರಿಗೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಕೊನೆಯ ಉಸಿರು ಇರುವವರೆಗೂ ಕೂಡ ಒಂದು ಹೋರಾಟ ಧ್ಯೇಯ ಇದ್ದೇ ಇರ್ತದೆ, ಹೋರಾಟದ ಒಂದು ಗುರಿ ಇದ್ದೇ ಇರ್ತದೆ. ಆ ಗುರಿಯನ್ನ ತಲುಪೋದಕ್ಕೆ ಹಲವಾರು ಸಂಪನ್ಮೂಲಗಳ ಕೊರತೆನೂ ಇರ್ತವೆ. ಅದು ಒಂದು ಸಮಾಜದ ಕಡೆಯಿಂದ ಒಂದು ಸಂಪನ್ಮೂಲ ತುಂಬೋಕೆ ಸಾಧ್ಯ ಆದ್ರೆ ಆಗ ಪ್ರಭುತ್ವದ ಹಂಗು ಆ ಹೋರಾಟಗಾರನಿಗೆ ಬೇಕಾಗಿಲ್ಲ. ಅದು ನಮ್ಮಲ್ಲಿ ಆಗಿರುವಂತಹ ಸಮಸ್ಯೆ ಏನಂತಂದ್ರೆ, ಸಮಾಜದಿಂದಾನೇ, ಸಾಮಾಜಿಕ ಪ್ರಜಾಪ್ರಭುತ್ವದ ವತಿಯಿಂದಾನೇ ಆ ಒಂದು ಸಂಪನ್ಮೂಲ ಒದಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿಯ ಪ್ರಶಸ್ತಿಗಳನ್ನ ಕೆಲವು ಸಾರಿ ನಾವು ಅನಿವಾರ್ಯವಾಗಿ ಸ್ವೀಕರಿಸಬೇಕಾಗುತ್ತೆ. ಆ ಒಂದು ಎಚ್ಚರಿಕೆ ಖಂಡಿತವಾಗ್ಲೂ ಸಿದ್ದನಗೌಡರಲ್ಲಿ ಇದೆ ಅಂತ ಅಂದ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ಉದ್ದವಾಗಿ ಮಾತಾಡ್ತಾ ಇದ್ದೇನೇನೋ, ಮೊಟಕುಗೊಳಿಸ್ತೀನಿ. ನನಗೆ ಸಿದ್ದನಗೌಡರಲ್ಲಿ ಕೆಲವು ಕೋರಿಕೆಗಳಿದಾವೆ. ಈಗ ನೀವು ಪ್ರಶಸ್ತಿ ಸ್ವೀಕರಿಸಿದ್ದೀರಿ, ಈ ಪ್ರಶಸ್ತಿಯ ಹಣ ಬಹಳ ಮುಖ್ಯ. ಇದನ್ನ ನೀವು ತುಂಬಾ ಒಳ್ಳೆಯ ಸದ್ವಿನಿಯೋಗ ಮಾಡ್ತೀರಿ ಅಂತ ಅಂದ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತಿದೆ. ರಾಜಕೀಯ ಬಿಟ್ಟು, ಸೈದ್ಧಾಂತಿಕತೆ ಬಿಟ್ಟು ಅಂತಲ್ಲ, ಕ್ಷಮಿಸಿ, ನಿಮ್ಮ ಸೈದ್ಧಾಂತಿಕ ಒಂದು ಪಕ್ಕಕ್ಕೆ ಇಟ್ಟು ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾಗಿ ಯುವಜನರನ್ನ ಕಟ್ಟುವಂತಹ ಒಂದು ದೊಡ್ಡ ಸಂಘಟನೆ ನಿಮ್ಮ ಕಡೆಯಿಂದ ಆಗ್ಲಿಕ್ಕೆ ಶಕ್ತಿ ಇದೆ, ನೀವು ಅದನ್ನ ಮಾಡಿ ಅಂತ ಅಂದ್ಬಿಟ್ಟು ನಾನು ಅವರಲ್ಲಿ ಕೇಳ್ತೇನೆ. ಒಂದು ಎರಡನೇದು, GN ಮೋಹನ್ ಅವರು ನಾನು ನಿಜವಾಗ್ಲೂ ಓದ್ಬೇಕು ಅಂತಿದ್ದು ಪದ್ಯನ ಅವರು ಓದ್ಬಿಟ್ಟು ಅನಾವಶ್ಯ ಅಂತ ಅನ್ನೋ ಪದ್ಯ ಓದಿ ಇದು ಮಾಡಿದ್ರು. ನಾನೇನು ಮತ್ತೆ ಅದನ್ನು ಓದಕ್ಕೆ ಹೋಗುದಿಲ್ಲ. ಸೊ ಆದ್ರೆ ಆ ಒಂದು ಸಣ್ಣ ತುಣುಕಲ್ಲೇನೆ ಸಿದ್ದನಗೌಡರ ಒಳಗಡೆ ಇರುವಂತಹ ಕವಿ ನಮಗೆ ಬಹಳ ನಿಖರವಾಗಿ ಸ್ಪಷ್ಟವಾಗಿ ಕಾಣಿಸ್ತದೆ. ಬರೀ ಕವಿ ಮಾತ್ರ ಅಲ್ಲ, ಒಬ್ಬ ಕಥೆಗಾರ ಇದ್ದಾನೆ, ಒಬ್ಬ ನಾಟಕಕಾರ ಇದ್ದಾನೆ, ಒಬ್ಬ ಒಳ್ಳೆಯ ಪ್ರಬಂಧಕಾರ ಇದ್ದಾನೆ. ಸಿದ್ದನಗೌಡರು ಇಲ್ಲಿಯವರೆಗೂ ಕೂಡ ಸಂಪಾದಕರಾಗಿ, ಒಂದು ಪತ್ರಿಕೆಯ ಸಂಪಾದಕರಾಗಿ, ಪತ್ರಕರ್ತರಾಗಿ, ಮತ್ತೆ ಹಲವಾರು ಲೇಖನಗಳನ್ನು ಬರೆದರೂ ಕೂಡ ಅವರು ಇಲ್ಲಿಯವರೆಗೆ ಮಹತ್ವದ ಕೆಲವು ಕೃತಿಗಳು, ಒಂದು ಕವನ ಸಂಕಲನವೋ ಅಥವಾ ಒಂದು ಕಾದಂಬರಿಯೋ ಅಥವಾ ಒಂದು ನಾಟಕವೋ ಅನ್ನೋದನ್ನ ಪ್ರಕಟಿಸಿಲ್ಲ. ಆ ಪ್ರಕಟಿಸುವಂತಹ ಕೆಲಸವನ್ನ, ಪ್ರಕಟಿಸುವ ಕೆಲಸವನ್ನ ಇನ್ನು ಮುಂದೆ ಮಾಡಲಿ. ಅವರಿಂದ ಸಾಕಷ್ಟು ಸಾಹಿತ್ಯ ಇದರಲ್ಲಿ ಮುಂದಿನ ತಲೆಮಾರುಗಳಿಗೆ ಸಾಕಷ್ಟು ಸಾಹಿತ್ಯ ಸೃಷ್ಟಿಯಾಗಲಿ ಅಂತ ನನ್ನ ಒಂದು ಆಶಯ. ಮೊದಲೇ ಹೇಳಿದಾಗೆ ಒಂದು ಸಾಂಸ್ಕೃತಿಕ ಸಾಮಾಜಿಕ ಸಂಘಟನೆಯನ್ನ ಕಟ್ಟಬೇಕಾದ್ದು. ಯಾಕೆಂತಂದ್ರೆ ಸಿದ್ದನಗೌಡರಿಗೆ ಅವರ ಕಮ್ಯುನಿಸ್ಟ್ ಪಕ್ಷದ ಸಿದ್ಧಾಂತದ ಬಗ್ಗೆ ಸ್ಪಷ್ಟತೆಯೂ ಇದೆ, ಬದ್ಧತೆಯೂ ಇದೆ. ಆ ಸ್ಪಷ್ಟತೆ ಮತ್ತು ಬದ್ಧತೆ ಇವೆರಡು ಎಷ್ಟರ ಮಟ್ಟಿಗೆ ಅವ್ರನ್ನ ಬೆಳೆಸಿದೆ ಅಂತಂದ್ರೆ, ಅಷ್ಟರ ಮಟ್ಟಿಗೆ ಇನ್ನೊಂದು ಮುಖದಲ್ಲಿ ಅವರ ಮತ್ತೊಂದು ಮುಖವನ್ನ ಸ್ವಲ್ಪ
ಮಾಸಲಿಕ್ಕೂ ಕೂಡ ಕಾರಣ ಆಗಿದೆ. ಆ ಮಾಸಿದಂತಹ ಮುಖಕ್ಕೆ ಒಂದು ಸ್ವಲ್ಪ ಬೆಳಕು ಚೆಲ್ಲಿ ಒಂದಷ್ಟು ಅವರ ಕಡೆಯಿಂದ ಕೆಲವು ಕೃತಿಗಳು ಹೊರಗಡೆ ಬರಲಿ. ಆ ಕೃತಿಗಳು ಇನ್ನೊಂದು 50 ವರ್ಷ 60 ವರ್ಷ ಕರ್ನಾಟಕದ ನೆಲದಲ್ಲಿ, ಭಾರತದ ನೆಲದಲ್ಲಿ ಅವು ಮುಂದಿನ ಪೀಳಿಗೆಗಳಿಗೆ ಅವು ಸ್ಫೂರ್ತಿ ಕೊಡ್ಲಿ. ಇಂದಿನ ಅವರ ಈ ಹೋರಾಟದ ನೆಲೆಗಳನ್ನ ಪರಿಚಯಿಸುವಂತಹ, ಅವರ ಬದುಕನ್ನ ಪರಿಚಯಿಸುವಂತಹ ಒಂದು ಇದು ಆಗಲಿ ಅಂತ ಅಂದ್ಬಿಟ್ಟು ನನ್ನ ಒಂದು ಆಶಯ. ಸೊ ಅವರು ಇನ್ನು ಕನಿಷ್ಠ ಒಂದು 8-10 ಪುಸ್ತಕಗಳನ್ನಾದ್ರೂ ಹೊರಗಡೆ ತರ್ತಾರೆ. ಅವುಗಳಲ್ಲಿ ಕಾದಂಬರಿಗಳಿರ್ತವೆ, ನಾಟಕಗಳಿರ್ತವೆ, ಕವನ ಸಂಕಲನಗಳಿರ್ತವೆ ಅಂತ ಅಂದ್ಬಿಟ್ಟು ನಾನು ಅವರಿಂದ ನಿರೀಕ್ಷಿಸ್ತೀನಿ. ಸೊ ಹಾಗಾಗಿ ನನಗೆ ನಿಜವಾಗ್ಲೂ ಇನ್ನೊಂದು ಮಾತನ್ನ ಹೇಳಲೇಬೇಕು ಅಂತಂದ್ರೆ, ಕಾರ್ಯನಿರತ ಪತ್ರಕರ್ತರ ಸಂಘ ಬಹಳ ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ವಿಜಯಮ್ಮನವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗಲೂ ಕೂಡ ನಾನು ಇಲ್ಲಿಗೆ ಬಂದಿದ್ದೆ, ಅವ್ರಿಗೂ ಕೂಡ ಇದನ್ನು ಮಾಡಿದ್ರು. ಆನಂತರ ನನಗೆ ಇನ್ವಿಟೇಷನ್ಸ್ ಬರ್ತಾನೆ ಇರ್ತವೆ. ಸಾಕಷ್ಟು ಇಲ್ಲಿ ಪತ್ರಕರ್ತರ ಸಂಘದ ಸದಸ್ಯರುಗಳು ಮತ್ತೆ ಹೊರಗಿನ ಇವರು ಕೂಡ ಅವರುಗಳಿಗೆ ಯಾವುದೋ ಒಂದು ಗೌರವ ಸಂದಾಯವಾದಾಗ ಅದನ್ನ ಸರಿಯಾಗಿ ಗುರುತಿಸಿ ನಿಮ್ಮ ಸಂಘಟನೆ ಮಾಡ್ತಾ ಇದೆ. ಅದ್ರ ಬಗ್ಗೆ ನಾನು ನಿಜವಾಗ್ಲೂ ನನಗೆ ಈ ಪತ್ರಕರ್ತರ ಸಂಘದ ಬಗ್ಗೆ, ಕಾರ್ಯಾತ್ಮಕ ಪತ್ರಕರ್ತರ ಸಂಘದ ಬಗ್ಗೆ ನನಗೆ ಬಹಳ ದೊಡ್ಡ ಗೌರವ ಇದೆ. ಜೊತೆಗೆ ಶಿವಾನಂದ ಬಂದ ಮೇಲಂತೂ ಇನ್ನಷ್ಟು ಹೆಚ್ಚು. ನಾನು ಈ ಸಂಘಟನೆ ಈ ಬಿಲ್ಡಿಂಗ್ ಇರಲಿಲ್ಲ, ಹಿಂದ್ಗಡೆ ಆ ಕಲ್ ಬಿಲ್ಡಿಂಗ್ ಇತ್ತಲ್ಲ, 1986-87 ಆಗಲಿಂದನೂ ಬರ್ತಾ ಇದ್ದು ಇದನ್ನ ಮಾಡ್ತಾ ಇದ್ದೆ. ಸೊ ಹೀಗೆ ಮುಂದುವರಿಯಲಿ. ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಧನ್ಯವಾದ. ಥ್ಯಾಂಕ್ ಯು.